ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಬ್ರೇಕ್ಗಿಂತ ಮುಂಚೆ ಗ್ಲಾಸಿ ಹೈ ಎಂಡ್ ಕಿಚನ್ನ ಝಲಕ್ ನೋಡಿದ್ರಿ. ಈಗ ಮ್ಯಾಟ್ ಫಿನಿಶ್ ಇರುವಂತಹ ಸುಂದರವಾದ ಕಂಟೆಂಪ್ರರಿ ಲುಕ್ನ ವುಡನ್ ಕಿಚನ್ ನೋಡುವಂತಹ ಸಮಯ. ಇದರ ವೆರೈಟಿ ಹೇಗಿರುತ್ತೆ, ಏನಿದರ ಸ್ಪೆಷಾಲಿಟಿ, ಎಷ್ಟು ಖರ್ಚಲ್ಲಾಗುತ್ತೆ ಎಲ್ಲ ಮಾಹಿತಿ ಕೊಡ್ತೀನಿ. ಬನ್ನಿ ಹಾಗಿದ್ರೆ ಈ ಅಡುಗೆ ಮನೆಯ ಪರಿಚಯ ಮಾಡ್ಕೊಳ್ಳೋಣ. ಆಗಲೇ ಗ್ಲಾಸಿ ಹೈ ಎಂಡ್ ಕಿಚನ್ ತೋರಿಸ್ತೀವಿ. ಸೊ ಈ ಕಿಚನ್ ಬಗ್ಗೆ ಹೇಳೋದಾದ್ರೆ ಇದ್ರದ್ದು ಏನು ಸ್ಪೆಷಾಲಿಟಿ? ಇದು ಎಕನಾಮಿಕಲ್ ಕಿಚನ್ ಅಂತ ಇದು ಮಾಡಿದ್ದೀವಿ. ಓಕೆ, ಸ್ಪೆಷಲ್ ಆಗಿ ಮಧ್ಯಮ ವರ್ಗದವರಿಗೆ ಅಂತ. ಇಲ್ಲಿ ನೋಡಿ ಎಲ್ಲ ಸ್ಟೀಲ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಇದು SS ಇದೆ. ಓಕೆ, ಒಳಗಡೆ ಕಂಪ್ಲೀಟ್ ಎಲ್ಲವೂ ಸ್ಟೀಲ್ ಯೂಸ್ ಮಾಡುವಂತದ್ದು. ಓಕೆ, ಈ ತರ ಯೂಸ್ ಮಾಡ್ತೀವಿ. ಮತ್ತೆ ಈ ಶಟರ್ಸ್ ಕೂಡ ಇದು MDF ಇದೆ. MDF ಮೆಂಬ್ರೇನ್ ಪ್ರೆಸ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಈ ಟೈಪ್ ಕಿಚನ್ ಯೂಸ್ ಮಾಡ್ತೀವಿ. ವುಡನ್ ಫಿನಿಶ್ ಬರುತ್ತೆ, ಎಲ್ಲ MDF ಇದನ್ನ ಯೂಸ್ ಮಾಡಿರೋದು. ಹೌದು. ಓಕೆ, ಅದನ್ನು ಒಳಗಡೆ ನಾವು ಎಲ್ಲ ಕಡೆನೂ ವಾಟರ್ ಪ್ರೂಫ್ ಪ್ಲೈನೇ ಯೂಸ್ ಮಾಡ್ತೀವಿ. ಓಕೆ, ಶಟರ್ಸ್ಗೆ ಮಾತ್ರ MDF ಇರುತ್ತೆ. ಒಳಗಡೆ ಆ ಕಾರ್ಕೇಸ್ ಎಲ್ಲನೂ ವಾಟರ್ ಪ್ರೂಫ್ ಪ್ಲೈನ್ ವಾಟರ್ ಪ್ರೂಫ್ ಇವೆಲ್ಲದನ್ನು ವಾಟರ್ ಪ್ರೂಫ್ ಮಾಡಿದ್ದೀರಿ. ಓಕೆ, ವಾಟರ್ ಪ್ರೂಫ್ ಪ್ಲೈನ್. ಮತ್ತೆ ಇಲ್ಲಿ ಸಿಂಕ್ ಕೆಳಗಡೆ ಏನು ಮಾಡ್ತೀವಿ ನಾವು, PVC ಫೋಮ್ ಬೋರ್ಡ್ ಅಂತ ಬರುತ್ತೆ, ಅದು ಯೂಸ್ ಮಾಡ್ತೀವಿ. ಯಾಕೆಂದ್ರೆ ನೀವು ಎಷ್ಟೇ ಒಳ್ಳೆ ಪ್ಲೈವುಡ್ ಹಾಕಿದ್ರು ಸಿಂಕ್ ಏರಿದ್ರೆ ಲೀಕೇಜ್ ಬಂತು ಏನದ ಆಯ್ತು ಅಂದ್ರೆ ನಾಳೆ ದಿವಸ ವುಡ್ ಎಲ್ಲ ಹಾಳಾಗ್ಬಿಡುತ್ತೆ. ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾವು PVC ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ವಾಲ್ಗೆ ಇದೇನಿದೆ? ವಾಲ್ ಕೂಡ ಇದು ಟೈಲ್ಸ್, ಸೆರಾಮಿಕ್ ಟೈಲ್ಸ್ ಇದು. ಓಕೆ, ಇದು ಒಂಥರ ಬ್ಯಾಂಬೂ ಅಥವಾ ಈ ಇದಕ್ಕೆ ವೆರಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಹೌದು. ಇದು ಕ್ಲೀನಿಂಗಿಗೆ ಇದಕ್ಕೆಲ್ಲ ಏನು ಭಾಳ ತೊಂದರೆ ಆಗಲ್ಲ. ಹೌದು. ಓಕೆ, ಇದು ಕೂಡ ಅದರ ಮ್ಯಾಟ್ ಫಿನಿಶ್ ಕೊಡುತ್ತೆ ಅಲ್ವಾ? ಹೌದು ಹೌದು. ಈ ಗ್ರಾನೈಟ್ ಕೂಡ ಇಲ್ಲಿ ನಾವು ಬ್ಲ್ಯಾಕ್ ರೆಗ್ಯುಲರ್ ಗ್ರಾನೈಟ್ ಯೂಸ್ ಮಾಡ್ತೀವಿ. ಬ್ಲ್ಯಾಕ್ ಗ್ಯಾಲಕ್ಸಿ ಅಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಇಲ್ಲಿ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ ವುಡ್ ಇದಕ್ಕೇನೆ. ಈ ಗ್ರೇ ಕಲರು ಭಾಳ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಇವಾಗೆಲ್ಲ ಶಟರ್ಸು ಇವಾಗ ಟಾಪ್ ಓಪನ್ ಇರೋಂಥದ್ದು ಇದನ್ನೇ ಭಾಳ ಪ್ರಿಫರ್ ಮಾಡ್ತಾ ಇದ್ದಾರೆ. ಹೌದು, ಯಾಕೆಂದ್ರೆ ಓಪನ್ ಮಾಡಿದಾಗ ತಲೆಗೆ ತಗಲುವುದಾಗಲಿ ಅಥವಾ ಜಾಗ ನಮಗೆ ತುಂಬಾ ಕಡಿಮೆ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಎಲ್ಲ ಟಾಪ್ ಲಿಫ್ಟ್ ಮಾಡುವಂಥದ್ದನ್ನೇ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಓಕೆ, ಇದು ಈ ಥರದ ಕಿಚನ್ ಅಂದರೆ ಎಷ್ಟು ಬಜೆಟಲ್ಲಿ ಅಂತಂದರೆ ಎಷ್ಟರಿಂದ ಎಷ್ಟು ರೇಂಜಲ್ಲಿ ಮಾಡ್ಕೊಬೋದು? ಇದು ಸುಮಾರು 1.5 ಲಕ್ಷದಿಂದ 2 ಲಕ್ಷದಲ್ಲಿ ಈ ಕಿಚನ್ ಮಾಡ್ಬೋದು. 2 ಲಕ್ಷದ ಒಳಗಡೆನೇ 2 ಲಕ್ಷ ಒಳಗಡೆ ನೀಟಾಗಿರುತ್ತೆ. ಆಮೇಲೆ ಇಲ್ಲಿ ಕೂಡ ಬಹಳಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೀರಲ್ವಾ? ಇದೆಲ್ಲವೂ ಅಂದ್ರೆ ನೀರು ಇಳಿಯೋದಕ್ಕೆ ಬಹಳ ನೀಟಾಗಿರುವಂಥದ್ದು ಮಾಡಿದೆ ಅಲ್ವಾ? ಮತ್ತೆ ಇದು ಎಷ್ಟೇ ನೀವು ರಫ್ ಯೂಸ್ ಕೂಡ ಇದು ಈ ತರ ಕಿಚನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ SS ಬಾಸ್ಕೆಟ್ಸ್. ಅಂಡ್ ಇಲ್ಲಿ ಇವನ್ ಇದು ಕೂಡ ಹಾಬ್ ಕೂಡ ಇನ್ಬಿಲ್ಟ್ ಹಾಬ್ಗಳನ್ನ ಮಾಡ್ಕೊಂಡಿರೋದು, ಲುಕ್ ವೈಸ್ ಚೆನ್ನಾಗಿ ಬರ್ತಾ ಇದೆ. ಇದು ಟೆಂಪರ್ಡ್ ಗ್ಲಾಸ್ ಗ್ಲಾಸ್ ಇದು. ಆಮೇಲೆ ಚಿಮಣಿ ಕೂಡ ಅದಕ್ಕೆ ಕಾಂಬಿನೇಷನ್ ಗ್ಲಾಸ್ ಹಾಕಿದ್ದೀವಿ. ಅದು ನಾವು ಬ್ಯಾಕ್ ಸೈಡ್ಗೆ ಈ ತರ ಒಂದು ಬ್ಯಾಕ್ ಫ್ಲಾಶ್ ಅಂತ SS ನಲ್ಲಿ ಮಾಡ್ತಾ ಇದ್ದೀವಿ. ಇದು ಕ್ಲೀನಿಂಗ್ ಮತ್ತೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು ಹೌದು ಹೌದು. ಇದು ಅಂದ್ರೆ ಈ ಪೋರ್ಷನ್ ಜಾಸ್ತಿ ನಿಮಗೆ ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಬೀಳೋದು ಅಲ್ವಾ? ಅದಕ್ಕಾಗಿ ಅದನ್ನು ಬ್ಯಾಕ್ ಫ್ಲಾಶ್ SS ನಲ್ಲಿ ಮಾಡ್ತೀವಿ. ಅಂದ್ರೆ SS ಮಾಡಿದ್ರೆ ಅದು ಏನ್ ಲಾಭ ಅಂತ ಹೇಳಿದ್ರೆ ಕ್ಲೀನಿಂಗ್ ಈಸಿ ಅಂತ. ಕ್ಲೀನಿಂಗ್ ಈಸಿ ಮತ್ತೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಅಂಡ್ ಇವಾಗ ಆಲ್ಮೋಸ್ಟ್ ಕಾಂಬಿನೇಷನ್ ವೈಸ್ ಇಟ್ ಗೋಸ್ ವೆರಿ ವೆಲ್ ಅಂತ. ಆಮೇಲೆ ಇಲ್ಲಿ ಎರಡೂ ಕಡೆ ನೀವು ಒಂದು ಟಾಲ್ ಯೂನಿಟ್ ಕೊಟ್ಟಿರೋದು. ಹೌದು, ಎಂಡ್ ಎಡ್ಜಸ್ ಗಳನ್ನ ಚೆನ್ನಾಗಿ ಅನಿಸ್ತಾ ಇದೆ. ಟಾಲ್ ಯೂನಿಟ್ ಈಗ ಸಾಮಾನ್ಯ ನೀವು ಕೆಳಗಡೆ ಎಷ್ಟು ಜಾಗ ಯೂಸ್ ಆಗುತ್ತೋ ಬಹುಶಃ ಟಾಲ್ ಯೂನಿಟ್ ನಲ್ಲಿ ಕೂಡ ಅಷ್ಟೇ ಜಾಗ ನೀವು ಉಪಯೋಗಿಸ್ಕೊಬಹುದು. ಹೌದು, ಜಾಗ ಯೂಸ್ ಆಗುತ್ತೆ. ಇಲ್ಲಿ ಲೈಟಿಂಗ್ ಕೂಡ ಬಹಳಷ್ಟು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದೀರಲ್ವಾ? ಇಲ್ಲಿ ಸಪರೇಟ್ ಹೆಡ್ಸ್ ಜೊತೆಗೆ ಈ ಪೋರ್ಷನ್ ಬಹಳ ಸುಂದರವಾಗಿ ಮೂಡ್ ಬಂದಿದೆ. ಬಟ್ ಅಡಿಗೆ ಮನೆಯಲ್ಲಿ ಓಕೆನಾ ಅಂತ? ಇದು ಏನ್ ಗ್ಲಾಸ್ ಯೂಸ್ ಮಾಡಿರೋದು? ಇದು ಟೆಂಪರ್ಡ್ ಗ್ಲಾಸ್. ಇದು ಕೂಡ ಇದು ಕ್ಲೀನ್ ಮಾಡೋದಕ್ಕೆ ಯಾವುದಕ್ಕೆ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಪಾತ್ರೆಗಳನ್ನೆಲ್ಲ ನಾವು ಬೀಳ್ಸೋಂಥದ್ದು ಇರುತ್ತೆ, ಅದು ಅದೇನಾದ್ರೂ ಬಿದ್ರೂ ಏನಾಗಲ್ಲ. ಟಪನ್ ಗ್ಲಾಸ್ ಯೂಸ್ ಮಾಡ್ತೀವಿ ಇಲ್ಲಿ ನಾವು, ಖಂಡಿತ ಏನೂ ಆಗಲ್ಲ ಅಂತೇಳಿ. ಓಕೆ, ಸೊ ಕಿಚನ್ ನಲ್ಲಿ ಇರೋ ಅಷ್ಟು ಹೊತ್ತು ರುಚಿ ರುಚಿಯಾದ ಅಡಿಗೆ ಮಾಡೋ ಜೊತೆಗೆ ಮನಸ್ಸಿಗೆ ಕೂಡ ಖುಷಿ ಕೊಡುತ್ತೆ, ಮುದ ನೀಡುತ್ತೆ. ಹೌದು, ವೆರಿ ವೆರಿ ಟ್ರೂ. ಸೊ ಈ ಥರದೊಂದು ಕಿಚನ್ನ ಯಾವ ರೀತಿಯ ಸೆಟ್ ಆಫ್ ಇವರು ಕಸ್ಟಮರ್ಸ್ಗಳನ್ನು ಪ್ರಿಫರ್ ಮಾಡ್ತಾರೆ ನಿಮ್ಮಲ್ಲಿ ಬರುವಂಥವ್ರು?
ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಇದನ್ನು ಜಾಸ್ತಿ ಲೈಕ್ ಮಾಡ್ತಾರೆ. ಓಕೆ. ಅಂದ್ರೆ ಮೇಂಟೆನೆನ್ಸ್ ಕೂಡ ಇದು ನೋಡಿ PVC ಫಾಯಿಲ್ ಇರ್ತಿದೆ ಮೇಲೆ, ಕ್ಲೀನ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೆ ಈ ವುಡನ್ ಫಿನಿಶ್ ಇರೋದ್ರಿಂದಾಗಿ ತರ ಕಂಟೆಂಪ್ರರಿ ಲುಕ್ ಕೊಡುತ್ತಲ್ಲ. ಖಂಡಿತ ಹೌದು. ಇದು ಈ ಕಿಚನ್ ಎಲ್ಲರೂ ಲೈಕ್ ಮಾಡ್ತಾರೆ. ಓಕೆ. ಎಂತ ಮನೆ ಎಂತ ಕಲರ್ಸ್ ಇದ್ರೂ ವಾಲ್ಸ್ಗೆ ಅದು ಒಂಥರ ಕಾಂಪ್ಲಿಮೆಂಟ್ ಮಾಡುತ್ತೆ. ಓಕೆ. ಸೊ ವಂಡರ್ಫುಲ್. ಒಳ್ಳೆ ಕಿಚನ್ ತೋರಿಸಿದ್ರಿ. ಸೊ ಎಷ್ಟು ಬಾಳಿಕೆ ಬರ್ಬೋದು ಅಂತೀರಿ ಕಿಚನ್? ಈ ಕಿಚನ್ ಕೂಡ 25 ವರ್ಷಕ್ಕೆ ಏನು. ಹೌದಾ? 25 ವರ್ಷ ಖಂಡಿತ ಬರುತ್ತೆ. ವಂಡರ್ಫುಲ್. ಓಕೆ. ಸೊ 25 ವರ್ಷ ಈ ರೀತಿ ಹೊಳೆಯೋ ಕಿಚನ್ ಇರ್ಬೋದು ಅಂತಂದ್ರೆ ಎಂತವರು ಬಯಸ್ತಾರೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಆಹಾ ಅಡುಗೆ ಮನೆಯಲ್ಲಿ ಕಿಚನ್ ನಾಲೆಜ್ ಇಲ್ಲಿಗೆ ಮುಗಿಯಲ್ಲ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಹೇಳ್ತೀನಿ ಆಫ್ಟರ್ ದಿಸ್ ಬ್ರೇಕ್.